ಪ್ರಪ್ರಥಮದಲ್ಲಿ ಭಗವಾನ್ ಮಹಾವೀರ್ ಅವರನ್ನು ವಂದಿಸಿ ಇವತ್ತು ಈ ಜೈನ ಸಮಾಜದ ಇದು ಬೃಹತ್ ಅಲ್ಲ, ಇದು ಅದ್ಭುತವಾದಂತ ಸಮಾವೇಶದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಕ್ಕಂತ ನಮ್ಮ ಪರಮ ಪೂಜ್ಯ ಗುಣಧರದಲ್ಲಿ ಮಹಾರಾಜ್ ಅವರ ಕಾಲಗಳಲ್ಲಿ ಪಾದಕಮಲಗಳಲ್ಲಿ ಅನೇಕ ವಂದನೆಗಳನ್ನು ಮಾಡಿ, ಅದೇ ರೀತಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಸಮಸ್ತ ಶ್ರೀ ಭಟ್ಟಾರಕ ಮತ್ತು ಸ್ವಾಮೀಜಿ ಅವರ ಪಾದಕಮಲದಲ್ಲಿ ವಂದನೆಗಳನ್ನು ಮಾಡಿ, ಈ ಕಾರ್ಯಕ್ರಮದಲ್ಲಿ ಈ ಉದ್ಘಾಟಕರಾಗಿ ಬಂದಂತ ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಜ್ಯಪಾಲಗಳಾದ ಥಾವರ್ ಚಂದ್ ಗೆಹ್ಲೋಟ್ ಅವರೇ ಮತ್ತು ವೇದಿಕೆ ಮೇಲೆ ಹಾಜರಿದಂತ ಎಲ್ಲ ನಮ್ಮ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಈ ಕೂಡಿದಂತ ಎಲ್ಲ ತಾಯಂದಿರೇ ಮತ್ತು ನಮ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು ನಮ್ಮ ಗುಂದರದಂದಿ ಮಹಾರಾಜ್ ಅವರು. ಖರೆ ಲೆಕ್ಕಲೆ ಇಂಥ ಕಾರ್ಯಕ್ರಮ ಸಮಾಜದ ಎಲ್ಲರೂ ಹಿರಿಯರು ಕೂಡಿ ಮಾಡಬೇಕಾಗಿತ್ತು. ಆದ್ರ ಅವ್ರು ನಮ್ಮ ಕಡೆ ಯಾರ ಕಡೆಯಿಂದ ಆಗಿಲ್ಲ ಅನ್ನೋದ ಈ ನಮ್ಮ ಗುಂದರದಂದಿ ಮಹಾರಾಜ್ ಅವರು ಇದರಲ್ಲಿ ಭಾಗ ತಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಸಮಾವೇಶ ಮಾಡಿದ್ದಾರೆ. ಅದಕ್ಕೆ ಈ ಸಮಾಜ ವತಿಯಿಂದ ಇಡೀ ನಮ್ಮ ಈ ಕ್ಷೇತ್ರ ವತಿಯಿಂದ ಮಹಾರಾಜ್ ಅವರಿಗೆ ನಾ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಡೀ ವಿಶ್ವಕ್ಕೆ ಅಹಿಂಸಾ ವಿಚಾರ ಯಾರೇ ಕೊಟ್ಟಿದ್ದಾದಿದ್ರ ಅದು ಭಗವಾನ್ ಮಹಾವೀರ ಮತ್ತು ಜೈನ ಸಮಾಜದವರು. ವಿಶ್ವದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರ, ಶಾಂತಿ ಉಳಿಬೇಕಾದ್ರ ಅಹಿಂಸೆ ತತ್ವ ಪಾಲನೆ ಆಗ್ಬೇಕು. ಅವಾಗ ನಮ್ಮಲ್ಲಿ ಅಭಿವೃದ್ಧಿ ಆಗ್ಲಕ್ ಶಕ್ಯ ಐತಿ ಮತ್ತು ಎಲ್ಲಾ ಜನರು ಒಂದು ಆನಂದದಿಂದ ಬಾಳೆ ಮಾಡ್ಲಾಕ್ ಶಕ್ಯ ಐತಿ. ಅದಕ್ಕೆ ಇದು ಅಹಿಂಸಾ ವಿಚಾರ ಏನ್ ನಮ್ಮ ಭಗವಾನ್ ಮಹಾವೀರ ಅವರು ಕೊಟ್ಟಾರೋ ಅದಕ್ಕೆ ಇಡೀ ವಿಶ್ವ ಮ್ಯಾಗ ಅವ್ರ ದೊಡ್ಡ ಉಪಕಾರ ಆಗೈತಿ. ಅದಕ್ಕೆ ನಾವು ಎಲ್ಲರೂ ಅವ್ರಿಗೂ ಯಾವತ್ತೂ ಸ್ಮರಣೆ ಇಡಬೇಕಾಗೈತಿ. 2019ರಲ್ಲಿ ನಾ ಮಿನಿಸ್ಟರ್ ಆಗಿದ್ದೆ. ನನಗೆ ಜವಳಿ ಖಾತೆ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು. ಅವಾಗ ನಾ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಸಾಹೇಬ್ ಜೋಡಿ ಜಗಳಾಡಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ತಗೊಂಡಿನಿ. ನನಗೆ ಮೈನಾರಿಟಿ ಕೊಡ್ರಿ, ನನಗೆ ಮೈನಾರಿಟಿ ಜನರ ಸೇವೆ ಮಾಡೋದು ಒಂದು ಆಸೆ ಐತಿ, ಅದಕ್ಕೆ ಕೊಡ್ರಿ ಅಂದಾಗ ತಾಬಡ್ತೋ ನಮ್ಮ ಯಡಿಯೂರಪ್ಪ ಸಾಹೇಬರು ನನ್ನ ಕಡೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು. ಆ ಕಾಲದಲ್ಲಿ 2 ವರ್ಷದಲ್ಲಿ ನನ್ನ ಕಡೆ ಏನೇನು ಸಾಧ್ಯ ಐತಿ. ಅವಾಗ ನಾ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದೆ. ಶ್ರವಣ ಬೆಳಗೊಳದಲ್ಲಿ ಹೋದಾಗ ಅಲ್ಲೇನು ಅವಾಗ ಭಟ್ಟಾರಕಜಿ ಇದ್ರು. ಅವ್ರು ನಮ್ಗೆ ಒಂದೇ ಹೇಳಿದ್ರು, ಅದನ್ನೇ ಮಾಡಿದ್ರು, ಶ್ರೀಮಂತ್ ಪಾಟೀಲ್ ಅವರೇ ನಮ್ಮಲ್ಲಿ ಮಹಾಮಸ್ತಕ ಅಭಿಷೇಕ ವೇಳೆಯಲ್ಲಿ 100, 200, 300 ಕೋಟಿ ಕೊಡ್ತಾರ. ಆ ಸರ್ಕಾರದಿಂದ ದುಡ್ಡು ಎಲ್ಲಿ ಬರ್ತದ ಎಲ್ಲಿ ಹೋಗ್ತದ ನಮಗೇನೂ ಗೊತ್ತಿಲ್ಲ. ಆದ್ರ ನಮ್ಮ ದೇವಸ್ಥಾನಕ್ಕೆ ಇಲ್ಲಿ ಅಭಿವೃದ್ಧಿ ಮಾಡ್ಲಾಕ ಒಂದು ದುಡ್ಡು ಸಿಗಂಗಿಲ್ಲ. ನೀವು ಏನೇ ಮಾಡಿ ಈ ದೇವಸ್ಥಾನಕ್ಕೆ ಏನೇ ಕೊಡ್ಬೇಕಂದಾಗ ನಾ ತಾಬಡ್ತು ಬೆಂಗಳೂರಿಗೆ ಹೋಗಿ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಏನ್ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ವಿನಂತಿ ಮಾಡಿ ಪ್ರಥಮದಲ್ಲಿ ಆ ಬಜೆಟ್ ಪುಸ್ತಕದಲ್ಲಿ 50 ಕೋಟಿ ರೂಪಾಯಿ ಶ್ರವಣ ಬೆಳಗೊಳ ಸಲುವಾಗಿ ನಾ ಮಂಜೂರು ಮಾಡಿ ಅವಾಗ ಕೊಟ್ಟಿನಿ. ಮತ್ತೆ ಯಾವ ದಿವಸ ಈ ಗೌರ್ಮೆಂಟ್ ನಮ್ಮ ಯಡಿಯೂರಪ್ಪಜಿಯವರು ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಕೊಟ್ಟಾಗ ಅದೇನು 50 ಕೋಟಿ ಕೊಡಿದಿತ್ತು ಹಂಗ ಉಳಿದಿತ್ತು. ಅವಾಗ ನಾ ತಾಬಡ್ತು ಆಫೀಸಲ್ಲಿ ಹೋಗಿ ಈ ಲಾಸ್ಟ್ ದಿವಸ ಐತಿ ನಡ್ಕದಿಂದ ಚಲೋ ಪವಿತ್ರವಾದಂತ ಕೆಲಸ ಆಗ್ಲಿ ಅಂತ ತಿಳ್ಕೊಂಡು ಆ ದಿವಸ ಲಾಸ್ಟ್ ಕೆಲಸ ನಮ್ಮ ಮಿನಿಸ್ಟರ್ ಆಗಿ ಏನ್ರಿ ಮಾಡಿದ್ರ 10 ಕೋಟಿ ರೂಪಾಯಿ ಆ ದಿವಸನ ಆ ಶ್ರವಣ ಬೆಳಗೊಳದ ಏನು ಅಕೌಂಟ್ ಐತಿ ಆ ಅಕೌಂಟ್ದಲ್ಲಿ ಟ್ರಾನ್ಸ್ಫರ್ ಮಾಡಿ ಕುರ್ಚಿಗಳ ತೆಳಕ್ ಬಂದಿನಿ. ಈ ರೀತಿ ನಾ ಈ ಸೇವೆ ಮಾಡ್ಕೋತ ಬಂದಿದ್ದೀನಿ. ಅದೇ ರೀತಿ ಆ ಮಿನಿಸ್ಟರ್ ನಾ ಇದ್ದಾಗ ಈ ಜೈನ ಸಮಾಜದಲ್ಲಿ ಸಾಕಷ್ಟು ಜನ ಬಡವ್ರ ಮಕ್ಕಳು ಅದಾರ. ಅವ್ರಿಗೆ ಶಿಕ್ಷಣ ತಗೋಬೇಕಾದ್ರ ಅಲ್ಲಿ ಏನು ಹಾಸ್ಟೆಲ್ಸ್ ಅದಾವ, ಅಲ್ಲಿ
ಎಲ್ಲ ಹಾಸ್ಟೆಲ್ದಲ್ಲಿ ವೆಜ್ ನಾನ್ ವೆಜ್ ಎಲ್ಲ ನಡೀತದ. ಆದ್ರೆ ಜೈನ ಸಮಾಜ ಮಕ್ಕಳಿಗೆ ಅವರು ವಿಶೇಷ ಆಹಾರ. ಅವರು ಶ್ರೀಮಂತರು ರಾಜ್ಯಪಾಲ ಅನ್ಕೋದ್ರು ಟೈಮ್ ಆಗ್ತದೆ. ಅದ್ ತಿಳ್ಕೊಂಡ್ ಈ ಎಲ್ಲಾ ಸಸ್ಯಾಹಾರಿ ಜನ ಅದಾರು, ಈ ಎಲ್ಲಾ ಈ ನಾನ್ ವೆಜ್ ಅಲ್ಲಿ ಅವ್ರಿಗೆ ನಡೆಯಂಗಿಲ್ಲ ತಿಳ್ಕೊಂಡ್ ಅವಾಗ ನಾ ಪ್ರತಿ ಜಿಲ್ಲಾಕ್ ಒಂದೊಂದು ಈ ಜೈನ್ ಮಕ್ಕಳ ಸಲುವಾಗಿ ಒಂದು ಪ್ರತ್ಯೇಕವಾಗಿ ಹಾಸ್ಟೆಲ್ ಆಗ್ಬೇಕಂತೇಳಿ ಅಲ್ಲಿ ಆರ್ಡರ್ ಮಾಡಿ 5-6 ಹಾಸ್ಟೆಲ್ ಅವಾಗ ನಾ ಸ್ಯಾಂಕ್ಷನ್ ಮಾಡಿ ಕೊಟ್ಟಿನಿ. ಆಗ ಈಗ ಸದ್ಯಕ್ಕೆ ಆಗ್ತಾ ಇದ್ದೇವೆ. ನಾನು ಯಾವತ್ತೂ ಈಗ ಈ ಅಲ್ಪಸಂಖ್ಯಾತರ ನಾವು ಅತೀವಿ. ಈ ಅಲ್ಪಸಂಖ್ಯಾತ ರಾಜಕೀಯ ಭಾಷೆಯಲ್ಲಿ ಈ ಅಲ್ಪಸಂಖ್ಯಾತರ ಬಹುಸಂಖ್ಯಾತರ, ಆದ್ರ ನಾವು ಸಮಾಜದಲ್ಲಿ ಬಂದಾಗ ನಾವು ಎಂದೂ ಅವ್ರ ಅಲ್ಪಸಂಖ್ಯಾತರ ನಾವು ಬಹುಸಂಖ್ಯಾತರ ಇಂಥ ವಿಚಾರ ನಾವು ಎಂದು ಮಾಡಂಗಿಲ್ಲ, ಅದು ಮಾಡಬಾರ್ದು. ನಾವು ನೀವು ಕೂಡಿ ಒಂದಾತಿ ತಿಳ್ಕೊಂಡು ನಾವು ಹೋಗ್ಬೇಕಾಗೈತಿ. ಮತ್ತೆ ಈ ಜೈನ ಸಮಾಜ ಸಲುವಾಗಿ ನನ್ನ ಕಡೆಯಿಂದ ಏನು ಶಕ್ತಿ ಐತೆ ಸೇವೆ ಮಾಡ್ಲಾಕ ನಾ ಸಿದ್ಧ ಐತಿ ಹೇಳಿ ನಂದು 2 ಮಾತು ಮುಗಿಸ್ತೀನು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.